ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನವ ಸಂಕಲ್ಪ ವಿಕಸಿತ ಭಾರತ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಿದರು. ಮಹಿಳೆಯರ ಸಬಲೀಕರಣವನ್ನು ಖಾತ್ರಿಪಡಿಸಲು ಅನೇಕ ಯೋಜನೆಗಳು ಮತ್ತು ಆಯುಷ್ಮಾನ್ ಭಾರತ ಮತ್ತು ನಿರ್ಲಕ್ಷಿತರಿಗೆ ಸಮಾಜಕ್ಕೆ ಭದ್ರತೆ ಹಾಗೂ ಬುಡಕಟ್ಟು ಸಮುದಾಯಗಳಿಗೆ ಗೌರವ ಹಕ್ಕುಗಳು ನೀಡುವುದು, ಬಡವರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡುವುದು, ಇಂಥ ಅನೇಕ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಬಡವರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಅನೇಕ ರೀತಿಯ ಸಾಲ ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರ ನೀಡುತ್ತಿದೆ. ಜನರು ಸರ್ಕಾರದ ಸೌಲಭ್ಯಗಳನ್ನು ಪಡೆಯಬೇಕೆಂದು ಜನರಲ್ಲಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಮುನಾರ್ ಸಿಂಗ್ ಮಾತನಾಡಿ ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಿದರು. ಕೊಣ್ಣೂರು ಗ್ರಾಮದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಸಾವಿತ್ರಿ ಬಿರಾದಾರ್ ಇವರು ವಸತಿ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಿದರು ಮತ್ತು ಊರಿನ ಗಣ್ಯರಾದ ಬಾಪುಗೌಡ ಹಿರೇಗೌಡರು ಮಾತನಾಡಿದರು. ಪ್ರಾಥಮಿಕ ಆರೋಗ್ಯ ಕೊಣ್ಣೂರ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀಶೈಲ್ ಹುಕ್ಕೇರಿ ಮುಖ್ಯ ಅತಿಥಿ ಸ್ಥಾನವನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಬ್ಯಾಂಕ್ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿ ಹಾಗೂ ಊರಿನ ಗಣ್ಯರು, ಯುವಕರು, ಮಹಿಳೆಯರು, ಮಕ್ಕಳು ಈ ಕಾರ್ಯಕ್ರಮದಲ್ಲಿ ವೀಕ್ಷಿಸಿದರು. ಗೊತ್ತಿದ್ದಿಲ್ಲ ನಮಗೆ ಈಗೇನು 5 kg ಅಕ್ಕಿ ಕೊಡ್ತಾರಲ್ಲ, ಇದು ಕೇಂದ್ರ ಸರ್ಕಾರದವ್ರು ಕೊಡ್ತಾರ ಅನ್ನೋದು ಗೊತ್ತಿದ್ದಿಲ್ಲ. ಈಗ ನಮಗೆ ಈ ಕೋವಿಡ್ ಟೈಮ್ದೊಳಗೆ ಕೆಲವರಿಗೆ ಫ್ರೀಯಾಗಿ ಅಕ್ಕಿ ಕೊಟ್ಟರು. ಅದು ಇನ್ನೂವರೆಗೂ ಕೊಡ್ತಾರ. ಏನೋ ಈ ಬಹುಶಃ ಮುಗಿದ್ರೆ ಈ ಡಿಸೆಂಬರ್ಗೆ ಮುಗಿದಿರ್ಬೋದು. ಅದು ಕೊಟ್ಟಾರ. ಇದು ಮೋದಿ ಸರ್ಕಾರದಿಂದ ನಮಗೆ ಕೊಟ್ಟಂಥ ಇದು. ಆಮೇಲೆ ಇನ್ನೊಂದು ಏನಾಗ್ತದೆ, ಈಗ ನಮ್ಮ ಸರ್ ಹೇಳಿದರು, ನೀವು ಇದು ಕಾರ್ಡ್ ಮಾಡಿಸ್ರಿ, ಈ ಕಾರ್ಡ್ ಮಾಡಿಸ್ರಿ ಅಂತ. ಅದಕ್ಕೆ ಇದು ಸರಿಯಾದ ಯಾರೋ ಆಫೀಸರ್ಸ್ कि हमको 2047 तक भारत को विकसित बनाना है. तो विकसित तब बन सकता है जब सारे लोगों का साथ हो. आप सभी लोग, जो वंचित लोग हैं, जो बड़े वाले लोग हैं, आगे पीछे जितना पिछड़ा लोग हैं, सबका साथ जब मिलेगा तभी हम लोग विकसित भारत की ओर बढ़ सकते हैं. तो सरकार की जो भी योजनाएं हैं, जो स्कीम्स हैं, जो आप लोग के वेलफेयर के लिए होती हैं, तो आप सभी लोग से निवेदन है, रिक्वेस्ट है, आप उससे जुड़ें और हम लोग मिल करके भारत को 247 तक एक विकसित भारत बनाएं. इसी मुहिम के साथ हम लोग आगे बढ़ें. एक बार तालियों से स्वागत कीजिएगा, तालियों से एक बार. ऐसे ही खबर देखने के लिए यूटीवी न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए. आपके विचार हमारे लिए बहुत मायने रखते हैं.